ಹಲೋ ಎವ್ರಿವನ್, ವೆಲ್ಕಮ್ ಟು ಪೂರ್ಣಾಸ್ ಥೈಲ್ಯಾಂಡ್ ವ್ಲಾಗ್. ನನ್ನ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಒಂದು ಬ್ಯೂಟಿಫುಲ್ ಐಲ್ಯಾಂಡ್ಗೆ ಹೋಗಿದ್ದೀನಿ. ಇದು ನಿಯರ್ ಪಟಾಯ ಇದೆ. ಜಸ್ಟ್ 1000 ರುಪೀಸ್ ಇದ್ರೆ ಸಾಕು ಈ ಕಂಪ್ಲೀಟ್ ಐಲ್ಯಾಂಡ್ ಟೂರ್ ಮಾಡಬಹುದು. ಕಂಪ್ಲೀಟ್ ಡೀಟೇಲ್ಸ್ಗೋಸ್ಕರ ಈ ವಿಡಿಯೋನ ಫುಲ್ ನೋಡಿ. ಈ ಐಲ್ಯಾಂಡ್ಗೆ ನಿಮಗೆ ಪಟಾಯ ಸೈನ್ ಬೋರ್ಡ್ ಹತ್ರ ಟಿಕೆಟ್ ಸಿಗುತ್ತೆ. ನಾನು ಏನ್ ವಿಡಿಯೋ ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ. ಇಲ್ಲಿ ಸ್ಪೀಡ್ ಬೋಟು ಸಿಗುತ್ತೆ, ನಾರ್ಮಲ್ ಬೋಟು ಸಿಗುತ್ತೆ. ಸ್ಪೀಡ್ ಬೋಟ್ ಆದ್ರೆ ಒಂದು 15-20 ಮಿನಿಟ್ಸ್ಗೆ ರೀಚ್ ಆಗ್ಬೋದು. ನಾರ್ಮಲ್ ಬೋಟ್ ಆದ್ರೆ ನಿಮಗೆ ಒಂದು 30-35 ಮಿನಿಟ್ಸ್ ಆಗುತ್ತೆ. ಇಲ್ಲಿ ನಾವು ಪೇ ಮಾಡಿದ್ದು ನಾರ್ಮಲ್ ಬೋಟ್ಗೆ 30 ಬಾತ್ ಅಂದ್ರೆ 84 ಇಂಡಿಯನ್ ರುಪೀಸ್ ಆಗುತ್ತೆ. ಸೊ 84 ರುಪೀಸ್ಗೆ ಆರಾಮಾಗಿ ಹಾಫ್ ಅನ್ ಅವರ್ ಅಲ್ಲಿ ರೀಚ್ ಆಗ್ಬೋದು ನೀವು. ಸ್ಪೀಡ್ ಬೋಟ್ಗೆ ಪ್ರೈಸ್ ತುಂಬಾನೇ ಜಾಸ್ತಿ ಇತ್ತು ಕಂಪೇರಿಟಿವ್ಲಿ ನಾರ್ಮಲ್ ಬೋಟ್ಗೆ. ಸೊ ಅಷ್ಟು ಎಕ್ಸ್ಪೆನ್ಸಿವ್ ತಗೋಬೇಕಂತ ನಮ್ಗೆ ಅನಿಸ್ಲಿಲ್ಲ, ಯಾಕೆಂದ್ರೆ ಏನೊಂದು 10-15 ನಿಮಿಷ ಅಷ್ಟೇ ಡಿಫ್ರೆನ್ಸ್. ಮತ್ತೆ ಇಲ್ಲಿ ನಾವು ಆರಾಮಾಗಿ ಕುತ್ಕೊಂಡು ಹೋಗ್ಬೋದಿತ್ತು. ಸ್ಪೀಡ್ ಬೋಟಲ್ಲಿ ಹೋಗೋದನ್ನ ನೋಡಿದ್ರೆ ಒಂದ್ ಸ್ವಲ್ಪ ಕಷ್ಟ ಅನಿಸ್ತು ನನಗೆ. ಕಂಪ್ಯಾರಿಟಿವ್ಲಿ ನಾರ್ಮಲ್ ಬೋಟಲ್ಲಿ ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡ್ಬೋದು ಅನಿಸ್ತು. ಮತ್ತೆ ಆರಾಮಾಗಿ ಬೀಚ್ ನ ನೋಡ್ಬೇಕು ಅಂತ ಅನಿಸ್ತಾ ಇತ್ತು ನನಗೆ. ಸೊ ಅದಕ್ಕೆ ಸ್ಪೀಡ್ ಬೋಟ್ ನ ತಗೊಳ್ಳಿಲ್ಲ. ರಿಟರ್ನ್ ಬರ್ತಾ ನೋಡೋಣ, ಸ್ಪೀಡ್ ಬೋಟ್ ತಗೊಳಕಾದ್ರೆ ತಗೋತೀವಿ, ಇಲ್ಲ ನಾರ್ಮಲ್ ಬೋಟೇ ತಗೋತೀವಿ. ಸೊ ಪಟಾಯಿಂದ ಈ ಐಲ್ಯಾಂಡ್ ಸ್ವಲ್ಪ ನಾವು ಮೂವ್ ಆದ ತಕ್ಷಣ ಬೋಟಲ್ಲಿ ದೂರದಿಂದನೇ ಕಾಣಿಸ್ತಾ ಇತ್ತು. ತುಂಬಾ ದೂರ ಇಲ್ಲ, ನೀವು ಪಟಾಯಿಂದ ಕಾಣಿಸಲ್ಲ, ಬೋಟ್ ಇಂದ ಸ್ವಲ್ಪ ಮೂವ್ ಆದ್ಮೇಲೆ ನಿಮಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನ ಡಿಫ್ರೆಂಟ್ ಐಲ್ಯಾಂಡ್ ಇಂದ, ಪಟಾಯದಲ್ಲೇ ನಾವು ಒಂದ್ ಪಾಯಿಂಟ್ ಅಲ್ಲಿ ಬಂದ್ವಿ. ಸೊ ನಾವು ಬಂದಿದ್ ಒಂಥರ ಗೌರ್ಮೆಂಟ್ ಟಿಕೆಟ್ ಬುಕಿಂಗ್ ತರ ಬಂದಿರೋ ತರ. ಸೊ ಬೇರೆ ಐಲ್ಯಾಂಡ್ ಟೂರ್ ಇಂದ ಎಷ್ಟೊಂದ್ ಜನ ಅವ್ರದ್ದು ಜೆಟ್ಸ್ಕಿ ಇರುತ್ತೆ, ಅದರಿಂದ ಎಲ್ಲ ಕರ್ಕೊ ಬರ್ತಿರ್ತಾರೆ. ಸಪ್ರೇಟ್ ಎಷ್ಟೊಂದು ಪ್ರೈವೇಟ್ ಸ್ಪೀಡ್ ಬೋಟ್ ಇರುತ್ತೆ, ಅದರಿಂದ ಎಲ್ಲ ಬರ್ತಾ ಇರ್ತಾರೆ ಜನರು. ಸೊ ಎಲ್ಲರೂ ಕನೆಕ್ಟ್ ಆಗಿ ಒಂದ್ ಕಡೆಗೆ ಬರ್ತಾರೆ, ಬಟ್ ಡಿಫ್ರೆಂಟ್ ಪ್ಲೇಸಸ್ ಇಂದ ಹೊರಡ್ತಿರ್ತಾರೆ. ಮತ್ತೆ ಇಲ್ಲಿ ಇನ್ನೂ 2 ಐಲ್ಯಾಂಡ್ ಇದೆ, ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ಇದೆ. ಸೊ ಅದನ್ನು ಎಲ್ಲರೂ ಟ್ರೈ ಮಾಡ್ತಾ ಇರ್ತಾರೆ. ನಾವು ಹೋಗ್ತಾ ಇರುವಾಗ ಮಧ್ಯದಲ್ಲಿ ನಮ್ಗೊಂದು ಐಲ್ಯಾಂಡ್ ಸಿಕ್ತು, ದೂರದಲ್ಲಿ ಕಾಣಿಸ್ತಿತ್ತು. ಆ ಐಲ್ಯಾಂಡ್ ಆಲ್ಮೋಸ್ಟ್ ಇವಾಗ ಯಾರು ಹೋಗ್ತಾ ಇಲ್ಲ ಅನ್ಸುತ್ತೆ, ಮುಂಚೆ ಹೋಗ್ತಿದ್ರು ಅನ್ಸುತ್ತೆ. ಅಲ್ಲಿ ಕೆಫೆ, ರೆಸ್ಟೋರೆಂಟ್, ವಾಟರ್ ಆಕ್ಟಿವಿಟೀಸ್ಗೆ ಸ್ಪೇಸ್ ಎಲ್ಲ ಇದೆ. ಇವಾಗ ಆಲ್ಮೋಸ್ಟ್ ತುಂಬಾ ವಾಟರ್ ತುಂಬ್ಕೊಬಿಟ್ಟಿದೆ. ಮೇ ಬಿ ವಾಟರ್ ಇಲ್ಲಿ ಕಮ್ಮಿ ಆದಾಗ ಸಮ್ಮರ್ ಟೈಮಲ್ಲಿ ಆ ಥರ ಏನಾದರೂ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ. ಇವಾಗ ಅದೊಂಥರ ಖಾಲಿ ಜಾಗ ತರ ಇದೆ. ಪ್ರೀವಿಯಸ್ ತುಂಬಾ ಜನ ಬಂದು ಅಲ್ಲಿ ಆಕ್ಟಿವಿಟಿ ಮಾಡಿದ್ರು ಅಂತ ಅನಿಸ್ತಿದೆ. ಜಾಗ ನಿಜವಾಗ್ಲೂ ಚೆನ್ನಾಗಿದೆ ಅದು, ಬಟ್ ಆಲ್ಮೋಸ್ಟ್ ನೀರ್ ಕವರ್ ಆಗಿರೋದ್ರಿಂದ ಯಾರು ಅಲ್ಲಿ ಹೋಗಿ ಏನೋ ಆಟ ಆಡಕ್ಕಾಗಲ್ಲ. ಬೀಚ್ ತರ ಏನಿಲ್ಲ, ಅದು ಕವರ್ ಆಗ್ಬಿಟ್ಟಿದೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಐಲ್ಯಾಂಡ್ ನಮಗೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಇದೊಂದು ಚಿಕ್ಕ ಪೋರ್ಟ್ ತರ ಇದೆ. ಈ ಐಲ್ಯಾಂಡ್ ಅಲ್ಲಿ ಬರೀ ವಾಟರ್ ಆಕ್ಟಿವಿಟೀಸ್ ಅಷ್ಟೇ ಅಲ್ಲದೆ ಇಲ್ಲಿ ಸ್ಟೇ ಕೂಡ ಮಾಡ್ಬೋದು. ಇಲ್ಲಿ ತುಂಬಾ ಜನರು ಸ್ಟೇ ಕೂಡ ಮಾಡ್ತಾರೆ. ನಮ್ ಜೊತೆ ಎಷ್ಟೊಂದು ಜನ ಲಗೇಜ್ ಎಲ್ಲ ತಗೋ ಬರ್ತಾ ಇದ್ರು. ಮತ್ತೆ ಬೇರೆ ಸ್ಪೀಡ್ ಬೋಟ್ ಅಲ್ಲಿ ಕೂಡ ತುಂಬಾ ಎಲ್ಲ ಟ್ರಾಲಿ ಅಥವಾ ಬ್ಯಾಗ್ಸ್ನೆಲ್ಲ ತಗೋ ಬರ್ತಿದ್ರು. ಇಲ್ಲಿ ತುಂಬಾ ಸ್ಟೇಗಳಿದೆ. ಪ್ರೈಸಸ್ ಕಮ್ಮಿ ಪ್ರೈಸ್ ಇದೆ, ಜಾಸ್ತಿ ಪ್ರೈಸ್ ಇದೆ. ಬೀಚ್ ವ್ಯೂ ಅಲ್ಲಿ ಕೂಡ ತುಂಬಾ ರೆಸಾರ್ಟ್ ಮತ್ತೆ ರೆಸ್ಟೋರೆಂಟ್ ಮತ್ತೆ ಕ್ಯಾಫೇಸ್ ಇದೆ. ಇಲ್ಲಿ ಆಲ್ಮೋಸ್ಟ್ ತುಂಬಾ ಫ್ಯಾನ್ಸಿ ಯಾವುದು ಜಾಸ್ತಿ ಇಲ್ಲ. ಇದು ಒಂಥರ ವಿಲೇಜ್ ತರ ಇದೆ. ಸೊ ಚಿಕ್ಕ ಪೋರ್ಟ್ ತರ ಇರೋದ್ರಿಂದ ಇಲ್ಲಿಗೆ ಈ ಐಲ್ಯಾಂಡ್ಗೆ ಏನ್ ಸೂಟ್ ಆಗುತ್ತೆ ಅಷ್ಟನ್ನ ಮಾತ್ರ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಫ್ಲೋಟಿಂಗ್ ತರ ಇರೋ ಸ್ಟೇಗಳಿದೆ. ಅದೆಲ್ಲ 2,500, 3,500, 4,000, 5,000 ಈ ಪ್ರೈಸಿಂಗ್ ಅಲ್ಲಿ ಇದೆ. ನಾನು ಆಲ್ರೆಡಿ ಒಂದ್ಸರಿ ಚೆಕ್ ಮಾಡಿದ್ದೀನಿ. ನಾವು ಬೋಟ್ ಇಂದ ಇಳಿದ್ ಬಂದ್ಬಿಟ್ಟು ಸ್ಕೂಟಿ ರೆಂಟಲ್ ತಗೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ಸ್ಕೂಟಿ ರೆಂಟಲ್ ಬಂದು 200 ಬಾತ್ ಇತ್ತು. ನಾವು ಹೊರಗಡೆ ಎಲ್ಲ ತಗೊಂಡಿದ್ ಕಂಪ್ಯಾರಿಟಿವ್ಲಿ ಇದು ಪ್ರೈಸ್ ವರ್ತೆ ಇದೆ. 200 ಬಾತ್ ಅಂದ್ರೆ ಆರಾಮಾಗಿ ಪೇ ಮಾಡ್ಬೋದು. 500 to 600 ರುಪೀಸ್ ಆಗುತ್ತೆ. ಅದು ಫ್ಯೂಯಲ್ ಕೂಡ ಫುಲ್ ಟ್ಯಾಂಕ್ ಅವರೇ ಮಾಡ್ಕೊಟ್ಟಿದ್ರು. ಫ್ಯೂಯಲ್ಗೆ ಎಕ್ಸ್ಟ್ರಾ ಪೇ ಮಾಡೋ ತರ ಇಲ್ಲ ಅಂತ ಹೇಳಿದ್ರು. ಈ ಐಲ್ಯಾಂಡ್ ಕಂಪ್ಲೀಟ್ ಎಂಡ್ ಟು ಎಂಡ್ 4 to 5 ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೆ ಫ್ಯೂಯಲ್ ಆರಾಮಾಗಿ ಸಾಕಾಗುತ್ತೆ ಫುಲ್ ಟ್ಯಾಂಕ್. ಇಲ್ಲಿ ಐಲ್ಯಾಂಡ್ ಅಲ್ಲಿ ಜಸ್ಟ್ ಒಂದು ಚಿಕ್ಕ ವಿಲೇಜ್ ಅಂತ ಹೇಳಿದ್ನಲ್ಲ, ಬರೀ ಇಲ್ಲಿ ಇರೋ ಚಿಕ್ಕ ವಿಲೇಜ್ ಅಲ್ಲೇ ಏನೇನು ಕ್ರಿಯೇಟಿವ್ ಆಗಿ ಮಾಡಬೇಕು ಅದನ್ನೆಲ್ಲಾನು ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಐಲ್ಯಾಂಡ್. ನಾನು ಈ ಐಲ್ಯಾಂಡ್ಗೆ ಬರ್ಬೇಕಂತ ಪ್ಲಾನೇ ಇರಲಿಲ್ಲ. ನನ್ನ ಐಟಿನರಿಲಿ ಇದು ಆ್ಯಡೇ ಆಗಿರಲಿಲ್ಲ. ಬೈ ಮಿಸ್ ಆಗಿ ನಾನು ಪಟಾಯ ಸೈನ್ ಬೋರ್ಡ್ ನೋಡಕ್ ಹೋದಾಗ ಇದನ್ನ ನೋಡಿದ್ದು. ಸೊ ಅವಾಗ ಇದನ್ನ ನಾನು ಹೋಗ್ಬೇಕಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದಿರೋದು. ನಿಜವಾಗ್ಲೂ ಇದೆಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ. ಯಾರೇ ಬಂದರೂ ಇಲ್ಲಿ ಮಿಸ್ ಮಾಡದೆ, ಪಟಾಯಕ್ಕೆ ಬಂದವರು ಮಿಸ್ ಮಾಡದೆ ಇಲ್ಲಿಗೆ ಬನ್ನಿ. ಆಲ್ಮೋಸ್ಟ್ ಪ್ಯಾಕೇಜಲ್ಲಿ ಕರ್ಕೊಬರೋರು ತುಂಬ ಜನ ಇಲ್ಲಿ ಕರ್ಕೊಬರ್ತಾರೆ. ನೀವು ಪ್ಯಾಕೇಜಲ್ಲಿ ಮಾಡದೆ ಹಾಗೆ ಬಂದಿದ್ದೀರಾ ಅಂದ್ರೂ ನೀವು ಈ ವ್ಲಾಗ್ನ ನೋಡಿದರೆ ನೀವು ಇಲ್ಲಿ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಒನ್ ಡೇಗೆ ನೀವು 1000 ಇದ್ರೆ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸ್ಕೂಟಿ ರೆಂಟಲ್ಲಿ ನೋಡಿ ನಿಮಗೆ 500 ರುಪೀಸ್ ಅಷ್ಟೇ ಆಯಿತು. ಇನ್ನು 80 ರುಪೀಸ್ಗೆ ನೀವು ಬೋಟಲ್ಲಿ ಬಂದರೆ ಇನ್ನು ಸ್ವಲ್ಪ ಊಟ ತಿಂಡಿ ಅಥವಾ ಜ್ಯೂಸ್ ಸ್ನ್ಯಾಕ್ಸ್ ಆದರೆ ಎಲ್ಲ ಸೇರಿ ಆಲ್ಮೋಸ್ಟ್ ಟೋಟಲ್ 1000 ರುಪೀಸ್ಗೆ ನಿಮ್ಗೆ ಕಂಪ್ಲೀಟ್ ಐಲ್ಯಾಂಡ್ ಟೂರ್ ಮುಗಿಯುತ್ತೆ. ಈ ಐಲ್ಯಾಂಡ್ ಯಾವುದು ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈಗ ನೆಕ್ಸ್ಟ್ ನಾವು ಹೇಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಸ್ಕೂಟಿಲಿ ಹೋಗ್ಬೇಕಾದ್ರೆ ನಿಜವಾಗ್ಲೂ ಕ್ರೇಜಿ ಆಗಿದೆ. ಇದು ಬೆಟ್ಟದ ಮೇಲಿಂದ ಇಳಿಯೋ ಥರ ಇದೆ. ಆ ಜಾಗನೇ ಒಂಥರ ವೈಬಿಂಗ್ ಆಗಿದೆ. ನಾವು ಹೋಗ್ತಿರೋದು ಕೋಲಾನ್ ಐಲ್ಯಾಂಡ್ಗೆ. ಆಕ್ಚುಲಿ ತುಂಬಾ ಜನ ಇದನ್ನ ಕೋರಲ್ ಐಲ್ಯಾಂಡ್ ಅಂತ ಪ್ರನೌನ್ಸ್ ಮಾಡ್ತಾರೆ. ಇದು ಐಲ್ಯಾಂಡ್ ನೇಮ್ ಬಂದ್ಬಿಟ್ಟು ಕೋಲಾರ್ನ್ ಅಥವಾ ಕೋಲಾನ್ ಅಂತ ಯೂಸ್ ಮಾಡ್ತಾರೆ. ಬೋಟ್ ರೈಡ್ ಹೋಗಿರೋದ್ರಿಂದ ತುಂಬಾ ಶೆಕೆ ಇತ್ತು. ನಾವು ರೀಚ್ ಆಗೋವಾಗ ಅರೌಂಡ್ 10:30 ಆಗಿತ್ತು. ನಾವು ಬೆಳಿಗ್ಗೆ ಬೇಗನೆ ಹೋಗಿದ್ವಿ, ಬೇಗ ಇಲ್ಲಿ ರೀಚ್ ಆಗಬೇಕು, ನೀರಲ್ಲಿ ಆಟ ಆಡಬೇಕು ಅಂತ. ಸೊ ಅದಕ್ಕೆ ತುಂಬಾ ಶೆಕೆ ಆಗ್ತಿತ್ತು ಅಂತ ಕೊಕೊನಟ್ ವಾಟರ್ ಕುಡಿದ್ವಿ. ಇಲ್ಲಿ ಕೊಕೊನಟ್ ವಾಟರ್ ನಿಮ್ಗೆ ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸಲ್ಲಿ ಒಂದು 10 ಬಾತ್ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು 60 ಬಾತ್ಗೆ ತೊಗೊಂಡ್ವಿ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ಕುಡಿದ್ಮೇಲೆ ಎಣ್ಣೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ನೀರಲ್ಲಿ ಇಳಿದ್ವಿ. ನಿಜವಾಗ್ಲೂ ಎಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು ಅಂದರೆ ಅಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು. ನೀವು ಇಲ್ಲಿ ಡ್ರೆಸ್ ಚೇಂಜ್ ಕೂಡ ಮಾಡ್ಬೋದು. ಇಲ್ಲಿ ವಾಶ್ರೂಮ್ಸ್ ಎಲ್ಲ ಇರುತ್ತೆ. ಸೊ ನೀವು ಸ್ನಾನನೂ ಮಾಡ್ಕೋಬೋದು, ಡ್ರೆಸ್ ಚೇಂಜ್ ಮಾಡ್ಬೋದು, ಮತ್ತು ವಾಶ್ರೂಮ್ಸ್ ಎಲ್ಲ ಸಿಗುತ್ತೆ. ಸೊ ಆರಾಮಾಗಿ ಇಲ್ಲಿ ನೀವು ಎಕ್ಸ್ಟ್ರಾ ಡ್ರೆಸ್ ತೊಗೊಬಂದರೆ ಆರಾಮಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಸ್ಟ್ ಫೋಟೋಶೂಟ್ ಮಾಡ್ಕೋಬೋದು. ಫೋಟೋಶೂಟ್ ಆದಮೇಲೆ ಮತ್ತೆ ವಾಟರ್ ಆಕ್ಟಿವಿಟೀಸ್ ಕೂಡ ಇದೆ.
ಅದನ್ನು ಟ್ರೈ ಮಾಡಿ. ದೆನ್ ನೀವು ಲಾಸ್ಟಲ್ಲಿ ನೀರಲ್ಲಿ ಆಟ ಆಡ್ಬೋದು. ನೀರಲ್ಲಿ ಆಟ ಆಡಿದ್ಮೇಲೆ ನೀವು ಇಲ್ಲಿ ಕೆಫೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಆರಾಮಾಗಿ ಬೀಚ್ ವ್ಯೂವಲ್ಲಿ ಕುತ್ಕೊಂಡು ಊಟ ತಿಂಡಿ ಮಾಡ್ಬೋದು. ಇದಕ್ಕಿಂತ ಬೆಸ್ಟ್ ಪ್ಲೇಸ್ ನಾನು ಯಾವುದು ನೋಡಿಲ್ಲ, ಯಾಕೆಂದರೆ ಇಷ್ಟು ಕ್ಲೀನೆಸ್ಟ್ ವಾಟರ್ ಇದೆ ಇಲ್ಲಿ. ಈ ಐಲ್ಯಾಂಡಲ್ಲಿ ಟೋಟಲ್ 5 ಬೀಚಸ್ ಇದೆ, ಡಿಫ್ರೆಂಟ್ ಬೀಚಸ್ ಇದೆ. ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಆರಾಮಾಗಿ ಹೋಗ್ಬೋದು. ನಾವು ಹಾಗೆ ಸುತ್ತಮುತ್ತ ಒಂದು ಬೀಟ್ ಹಾಕೋ ಬರೋಣ ಅಂತ ಹೋದ್ವಿ. ಆನ್ ದಿ ವೇ ಹೋಗ್ತಾ ಸ್ಕೂಟಿನ ಸ್ಟಾಪ್ ಮಾಡಿ ಒಂದು ಕಡೆ ನೋಡಿದ್ವಿ. ಎಷ್ಟು ಫಿಶ್ ಇತ್ತು ಅಂದರೆ ಥೌಸಂಡ್ಸ್ ಆಫ್ ಫಿಶ್ ಇತ್ತು. ಅದನ್ನ ನೋಡೋಕ್ಕೆ ಖುಷಿ ಆಗ್ತಿತ್ತು. ಬರೀ ಫಿಶ್ ಅಷ್ಟೇ ಅಲ್ಲ, ಇನ್ನೂ ಡಿಫ್ರೆಂಟಾಗಿ ಏನೇನೋ ಇತ್ತು. ಸೊ ನಾವು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು, ಅಷ್ಟು ಹತ್ರದಲ್ಲಿ ಫಿಶ್ನ ನೋಡೋಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈಗ ನಾವು ಒಂದು ಬೀಚ್ನ ಎಕ್ಸ್ಪ್ಲೋರ್ ಮಾಡಾಯಿತು. ಸೊ ಇನ್ನೊಂದು ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನಾವು ಒಂದು ಶಾರ್ಟ್ ಕಟ್ ಥರ ರೂಟ್ ಸಿಕ್ತು ನಮಗೆ ಗೂಗಲ್ ಮ್ಯಾಪ್ ಹಾಕೊಂಡಾಗ. ಸೊ ಶಾರ್ಟ್ ಕಟ್ಟಲ್ಲೇ ಹೋಗ್ತಿದ್ವಿ. ನಿಜವಾಗ್ಲೂ ಆನ್ ದಿ ವೇ ಹೋಗ್ತಾನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಿಮಗೆ ಮೇಲಿಂದ ನೋಡಿದ್ರೆ ದೂರದಲ್ಲಿ ನಿಮಗೆ ಬೀಚ್ ಕಾಣಿಸುತ್ತೆ. ಸೊ ರೀಚ್ ಆದಮೇಲೆ ನಮ್ಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನೀವೇ ನೋಡ್ತೀರಾ ಎಷ್ಟು ಕ್ಲೀನ್ ಆಗಿದೆ ವಾಟರ್ ಅಂತ. ನಾವು ಯಾವುದೋ ಬೀಚಲ್ಲಿ ಇದ್ದೀವಿ ಅಂತ ನಮ್ಗೆ ನಿಜವಾಗ್ಲೂ ಫೀಲ್ ಆಗಲಿಲ್ಲ, ಯಾವುದೋ ನದಿ ನೀರು ಅನ್ನಿಸ್ತಿತ್ತು, ಅಷ್ಟು ಕ್ಲೀನ್ ಆಗಿದೆ ವಾಟರ್. ಮತ್ತು ಇಲ್ಲಿ ಕ್ಲೀನ್ ಅನ್ನೋದಕ್ಕಿಂತ ಇಲ್ಲಿ ಜಾಸ್ತಿ ಏನು ಕಸ ಆ ಥರ ನಿಮ್ಗೆ ಏನೂ ಕಾಣಿಸಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ಜನರು. ಯಾರು ಬಂದು ಇಲ್ಲಿ ವೇಸ್ಟ್ ಹಾಕಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಡಸ್ಟ್ಬಿನ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಡಸ್ಟ್ಬಿನ್ಗೆ ಹಾಕೋದ್ರಿಂದ ಇಲ್ಲಿ ನೀರಲ್ಲಿ ನಿಮಗೇನು ಅಷ್ಟು ಕಸ ಎಲ್ಲ ತೇಲ್ಕೊಂಡು ಬರಲ್ಲ. ಬಟ್ ನಂಗೆ ಇಲ್ಲೊಂದು ವಾಟರ್ ಬಾಟಲ್ ಕಾಣಿಸ್ತು, ನಾನು ಅದನ್ನೇ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೆ. ಸೊ ನಮ್ಮ ಕಣ್ಮುಂದೆ ಏನು ಕಾಣಿಸುತ್ತೆ ಕಸ, ಅಟ್ಲೀಸ್ಟ್ ನಾವು ಕ್ಲೀನ್ ಮಾಡಿದ್ರೆ ಈ ಜಾಗನ ಇನ್ನೂ ಬ್ಯೂಟಿಫುಲ್ಲಾಗಿ ಇಡ್ಬೋದು. ಇಂಡಿಯನ್ದಲ್ಲೂ ಇದೇ ಥರ ನಾವು ಫಾಲೋ ಮಾಡಿದ್ರೆ ಎಲ್ಲರೂ ಒಳ್ಳೇದಂತ ಅನಿಸುತ್ತೆ. ಸೊ ನಮ್ಮ ದೇಶನ ನಾವು ಕ್ಲೀನಾಗಿ ಇಟ್ಕೋಬೇಕು ಅನಿಸುತ್ತೆ. ತುಂಬ ಜನ ಈ ಕೋಲಾನ್ ಐಲ್ಯಾಂಡಿಗೆ ಬಂದರೆ ಒಂದು ಬೀಚ್ನ ಅಷ್ಟೇ ಎಕ್ಸ್ಪ್ಲೋರ್ ಮಾಡಿ ರಿಟರ್ನ್ ಹೋಗ್ಬಿಡ್ತಾರೆ. ಅದಕ್ಕಿಂತ ನೀವು ಇಲ್ಲಿರೋ 4-5 ಬೀಚಸ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಥೈಲ್ಯಾಂಡಲ್ಲಂತೂ ಹೆವಿ ಬಿಸಿಲು, ಎಕ್ಸ್ಪೆಷಲಿ ಇನ್ ಪಟಾಯ. ಅಂಬ್ರೆಲಾ, ಹ್ಯಾಟ್ ಅಥವಾ ಫ್ಯಾನ್ನ ಕ್ಯಾರಿ ಮಾಡಿದ್ರೆ ಬೆಟರ್, ತುಂಬ ಶೆಕೆ ಇರುತ್ತೆ. ನೆಕ್ಸ್ಟ್ ನಾವು ಲಂಚ್ ಮಾಡೋಣ ಅಂತ ಒಂದು ಕಡೆ ಹೋದ್ವಿ. ಇಲ್ಲಿ ನಿಜವಾಗ್ಲೂ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಕಾಸ್ಟಿಂಗ್ ತುಂಬ ಜಾಸ್ತಿ ಇತ್ತು, ಲೇಟ್ ಸರ್ವಿಸ್ ಕೊಟ್ಟು ಫುಡ್ ಒಂಚೂರು ಚೆನ್ನಾಗಿರಲಿಲ್ಲ. ನೀವು ಯಾರು ಬಂದರೆ ಇಲ್ಲಿ ನಿಜವಾಗ್ಲೂ ತೊಗೋಬೇಡಿ. ನೆಕ್ಸ್ಟ್ ನಾವು ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ 7-Elevenಗೆ ಹೋದ್ವಿ. ಆ್ಯಕ್ಚುಲಿ ಬೀಚ್ ಎದುರುಗಡೆನೇ 7-Eleven ಇದೆ, ಅದು ನೋಡಿನೇ ಖುಷಿ ಆಯಿತು. ನಾವು ಹೋಗಿದ್ದಿನ ಪವರ್ ಕಟ್ ಅಂತ ಹೇಳಿದ್ರು. ಐಲ್ಯಾಂಡಲ್ಲೇ ಆಲ್ಮೋಸ್ಟ್ ಪವರ್ ಕಟ್ ಆಗಿದೆ ಅಂತ ಅಂದರು ಎಲ್ಲ ಕಡೆನೂ. ಸ್ವಲ್ಪ ಜ್ಯೂಸ್ ಕುಡ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು 7-Elevenಗೆ ಬಂದ್ವಿ. ಬಟ್ ಇಲ್ಲಿ ಒಳಗೆ AC ಇಲ್ಲದೆ ಇರೋ ಕಾರಣ ಫುಲ್ ಶೆಕೆ ಆಗ್ತಾ ಇತ್ತು. ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋದ್ವಿ. ನಿಮಗೆಲ್ಲ ಗೂಗಲಲ್ಲೇ ಸಿಗುತ್ತೆ ವ್ಯೂ ಪಾಯಿಂಟ್ ಎಲ್ಲೆಲ್ಲಿದೆ, ಬೀಚಸ್ ಯಾವ್ಯಾವ್ದಿದೆ ಅಂತ ನೀವು ಆರಾಮಾಗಿ ಗೂಗಲ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾವು ನೆಕ್ಸ್ಟ್ ಹೋಗಿದ್ದು ವ್ಯೂ ಪಾಯಿಂಟಲ್ಲಿ ನಾವು ಏನು ಕೆಳಗಡೆ ಫಸ್ಟ್ ಕೋಲಾನ್ನಲ್ಲಿ ಒಂದು ಬೀಚ್ ಏನು ಹೋಗಿದ್ವಿ ಅದನ್ನ ನಾವು ಮೇಲ್ಗಡೆಯಿಂದ ವ್ಯೂ ಇಂದ ನೋಡ್ಬೋದು. ನಾನೇನು ಎಕ್ಸಾಕ್ಟ್ ಜಾಗದಲ್ಲಿ ನಿಂತಿದ್ದೀನಿ ಅದ್ರ ಕೆಳಗಡೆನೇ ನಾನು ಫಸ್ಟ್ ನೀರಲ್ಲಿ ಆಟ ಆಡ್ತಿದ್ದ ಜಾಗ ಅದು. ಈ ವ್ಯೂ ಪಾಯಿಂಟಿಂದ ನಿಮಗೆ ದೂರದಲ್ಲಿ ಪಟಾಯ ಕೂಡ ಕಾಣಿಸುತ್ತೆ. ನಾನು ನಿಜವಾಗ್ಲೂ ಪಟಾಯ ಇಷ್ಟು ಹತ್ರದಲ್ಲಿ ಕಾಣಿಸುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಬಟ್ ನಾವಿದ್ದಿದ್ದ ಲೊಕೇಶನ್ನೇ ಕಾಣಿಸ್ತಿತ್ತು ನಮಗೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಬೀಚ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಯಾಕೆಂದರೆ ಇಲ್ಲಿ ಒಂದು ಬೀಚ್ಗಿಂತ ಇನ್ನೊಂದು ಬೀಚ್ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಆನ್ ದಿ ವೇ ಹೋಗ್ತಾ ತುಂಬ ಚೆನ್ನಾಗಿರೋ ಕೆಫೆ ರೆಸ್ಟೋರೆಂಟ್ ಎಲ್ಲ ಕಾಣಿಸ್ತಿತ್ತು. ಬಟ್ ನಾವು ಆಲ್ರೆಡಿ ಅಲ್ಲಿ ಲಂಚ್ ಮಾಡಿರೋದ್ರಿಂದ ಹೋಗೋಕ್ಕಾಗಿಲ್ಲ. ನಾವು ಅಲ್ಲಿ ಲಂಚ್ ಮಾಡಿರಲಿಲ್ಲ ಅಂದರೆ ಡೆಫಿನೆಟ್ಲಿ ಆನ್ ದಿ ವೇ ಹೋಗ್ತಾ ಎಲ್ಲರೂ ಟ್ರೈ ಮಾಡ್ತಿದ್ವಿ. ಯಾಕೆಂದರೆ ನಮ್ಗೆ ಇಷ್ಟು ಚೆನ್ನಾಗಿದೆ ಈ ಐಲ್ಯಾಂಡ್ ಅಂತ ಐಡಿಯಾನೇ ಇರಲಿಲ್ಲ. ಇಲ್ಲಿ ಇಷ್ಟೊಂದು ಚೆನ್ನಾಗಿರೋ ಕೆಫೆ ರೆಸ್ಟೋರೆಂಟ್ ಇದೆ ಅಂತ ನಾವೇನು ಚೆಕ್ಕೆ ಮಾಡಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ ಅಂದ್ಕೊಂಡ್ವಿ. ಈ ಐಲ್ಯಾಂಡ್ ರಿಲೇಟೆಡ್ ತುಂಬ ವ್ಲಾಗ್ಗಳು ಕೂಡ ನಂಗೆ ಸಿಗಲಿಲ್ಲ. ನಾವು ಆಲ್ಮೋಸ್ಟ್ ಈ ಟ್ರಿಪ್ ಪ್ಲ್ಯಾನ್ ಮಾಡುವಾಗಲೂ ಕೂಡ ನಾವು ಎಲ್ಲ ಪ್ಲೇಸ್ನೂ ನೋಡ್ತಿದ್ವಿ. ಈ ಐಲ್ಯಾಂಡ್ನ ಎಲ್ಲೂ ನಾನು ಮೆನ್ಷನ್ ಆಗಿರೋದನ್ನ ನೋಡಿಲ್ಲ, ಮತ್ತು ಯಾರು ಕೂಡ ವ್ಲಾಗ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೇ ಇಲ್ಲ ನನ್ನ ಐಟಿನರಿಗೆ. ಸೊ ನಂಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಇನ್ ಕೇಸ್ ಏನಾದ್ರು ಇದನ್ನು ನನ್ನ ಐಟಿನರಿಗೆ ಆ್ಯಡ್ ಮಾಡಿದರೆ ನಾನು ನಿಜವಾಗ್ಲೂ 2 to 3 ಡೇಸ್ ಈ ಐಲ್ಯಾಂಡಲ್ಲಿ ಪಕ್ಕ ಸ್ಟೇ ಮಾಡ್ತಾ ಇದ್ದೆ. ಈಗ ನಾವು 2 ಬೀಚಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಈಗ 3ನೇ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ವಿ. ಈ ಬೀಚಲ್ಲಿ ಯಾವ ಥರ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆನ್ ದಿ ವೇ ಹೋಗ್ತಿರೋ ರೋಡ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿದೆ. ನಾವೇನೋ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದೀವಿ ಅನ್ನೋ ಥರ ಫೀಲು. ಲೆಫ್ಟ್ ಟು ರೈಟ್ಗೆ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನಿಜವಾಗ್ಲೂ ಈ ಐಲ್ಯಾಂಡಲ್ಲಿ ಈ ಥರ ಪ್ಲೇಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ರೋಡಲ್ಲೇ ಬೇಕಾದರೆ 10 ಸರಿ ಓಡಾಡ್ಬೋದು, ಅಷ್ಟು ಚೆನ್ನಾಗಿದೆ. ಬಿಸಿಲು ಹೆವಿ ಇದೆ, ಬಟ್ ನಾವು ಗಾಡೀಲಿ ಹೋಗ್ತಿರೋದ್ರಿಂದ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು. ಈ ಬೀಚಲ್ಲಿ ಜಾಸ್ತಿ ಜನರು ಕಾಣಿಸ್ಲಿಲ್ಲ ಅಷ್ಟೊಂದು. ನನಗೆ ವಾಟರ್ ಆಕ್ಟಿವಿಟೀಸ್ ಕೂಡ ಕಮ್ಮಿ ಇದೆ ಇಲ್ಲಿ, ಮತ್ತು ಸ್ಟಾಲ್ಸ್ ಮತ್ತು ಫುಡ್ ರೆಸ್ಟೋರೆಂಟ್, ಕೆಫೆ ಎಲ್ಲ ಕೂಡ ಕಮ್ಮಿ ಇದೆ. ಯಾಕೆಂದರೆ ಲೆಸ್ ಕ್ರೌಡ್ ಆಗಿರೋದ್ರಿಂದ ನೀರು ತುಂಬಾ ಕ್ಲೀನ್ ಆಗಿತ್ತು. ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಈ ಪ್ಲೇಸ್ ಇಲ್ಲೂ ನಾವು ಆಟ ಆಡಬೇಕಿತ್ತು ಅಂತ ಅನಿಸ್ತಾ ಇತ್ತು, ಯಾಕೆಂದರೆ ಅಷ್ಟು ಕ್ಲೀನ್ ಆಗಿದೆ. ಬಟ್ ನಮಗೆ ರಿಟರ್ನ್ ಹೋಗಬೇಕಿತ್ತು, ಟೈಮ್ ಆಗುತ್ತೆ, ಬೇರೆ ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಅದಕ್ಕೆ ರಿಟರ್ನ್ ಹೋಗೋಣ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಹೋದ್ವಿ. ಆದರೆ ನಾವಲ್ಲೊಂದು 10-15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀರಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಅಲ್ಲೇ ವಾಕ್ ಮಾಡ್ಕೊಂಡೆಲ್ಲ ಓಡಾಡಿದ್ವಿ. ಬಟ್ ಇದು ಕೂಡ ತುಂಬಾ ಕ್ಲೀನ್ ಇದೆ. ಇಲ್ಲಿ ಒಂದು ಬೀಚ್ಗಿಂತ ಒಂದು ಬೀಚ್ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ನೀರು. ನೀವೇನಾದರೂ ಥೈಲ್ಯಾಂಡ್ ಟ್ರಿಪ್ ಮಾಡಿದರೆ, ಎಕ್ಸ್ಪೆಷಲಿ ಏನಾದ್ರು ನೀವು ಪಟಾಯನ ಬುಕ್ ಮಾಡಿಕೊಂಡ್ರೆ ಈ ಪ್ಲೇಸ್ಗೆ ಮಿಸ್ ಮಾಡದೆ ಬನ್ನಿ. 1000 ರೂಪೀಸಲ್ಲಿ 1 ಡೇ ಐಲ್ಯಾಂಡ್ ಟೂರ್ ಆರಾಮಾಗಿ ಮಾಡ್ಬೋದು. ನೀವು ಇಲ್ಲಿ 1 ಡೇ ಕೂಡ ಸ್ಟೇನೂ ಮಾಡ್ಬೋದು. ನೀವು ಇನ್ ಕೇಸ್ ಏನಾದ್ರು ಪಟಾಯದಲ್ಲಿ 2 to 3 ಡೇಸ್ ಸ್ಟೇ ಮಾಡ್ತಾ ಇದ್ರೆ ಇಲ್ಲಿ ಒಂದಿನ ಬೇಕಾದರೆ ನೀವು ಎಕ್ಸ್ಟ್ರಾ ಸ್ಟೇ ಮಾಡ್ಬೋದು. ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ, ಪ್ರೈಸಸ್ ಎಲ್ಲ ವರ್ತಿ ಇದೆ. ಸೊ ಮಿಸ್ ಮಾಡದೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ನಾವು ರಿಟರ್ನ್ ತುಂಬ ಟೈಮ್ ಇತ್ತು ಅಂತ ನಾರ್ಮಲ್ ಬೋಟೇನೆ 30 ಬಾತ್ ಕೊಟ್ಟು ಬುಕ್ ಮಾಡ್ಕೊಂಡ್ವಿ. ಬಟ್ ನಮ್ಗೆ ಆಮೇಲೆ ಗೊತ್ತಾಯಿತು ನಾವು ಮಾಡಿದ ತಪ್ಪು ಅಂತ. ನಾವು ಸ್ಪೀಡ್ ಬೋಟಲ್ಲೇ ಹೋಗಿದ್ರೆ 30 ಮಿನಿಟ್ಸ್, ವಿತಿನ್ 30 ಮಿನಿಟ್ಸೇ ನಾವು ಪಟಾಯ ರೀಚ್ ಆಗ್ತಿದ್ವಿ.
ಇಲ್ಲೇನಾಯ್ತು ಅಂದ್ರೆ ಈ ಬೋಟ್ಗೆ ತುಂಬಾ ಜನರು ಬಂದ್ಮೇಲೆ ಹೊರಟಿದ್ದು, ಅದಕ್ಕೆ ನಾವು ಇಲ್ಲಿ 30 ಮಿನಿಟ್ಸ್ ಬೋಟಲ್ಲೇ ಕುತ್ಕೊಂಡು ವೇಟ್ ಮಾಡಿದ್ವಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ನನ್ನ ಥೈಲ್ಯಾಂಡ್ ವ್ಲಾಗ್ನ ಮಿಸ್ ಮಾಡದೆ ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.